ಮಗನ್ಗೆ ಏನ್ ಬರೀ ಇಂಥ ಸಿಲ್ಕ್ ಸ್ಮಿತಾ ಡಿಸ್ಕೋ ಶಾಂತಿ ಇಂಥವ್ರೇ ಇಷ್ಟ ಆಗ್ತಾರೆ. ಅಲ್ಲಿ ಶಿಲೆಗಳು ಸಂಗೀತವ ಹಾಡಿದೆ ಅಂತ ಒಂದು ಶಿವರಾಜ್ ಕುಮಾರ್ ಅವ್ರದ್ದು ಹಾಡಿತ್ತು ಅನ್ಸುತ್ತೆ. ಅದೇ ನನ್ನ ಫಸ್ಟ್ ಡಾನ್ಸ್ಗೆ ಸುಮ್ನೆ ಟಿವಿ ನೋಡ್ತಾ ಕಲ್ತ್ಕೊಂಡ್ ಮಾಡಿದ್ದು. ನನ್ಗೆ ಅವಾಗ ವಿನಯ ಪ್ರಸಾದ್ ಜೊತೆ ಒಂದು ಕ್ಯೂ ಚಿತ್ರದ ಅವಕಾಶ ಸಿಕ್ಕಿತು. ನಾನು ಮತ್ತೆ ರಕ್ಷಿತ್ ಶೆಟ್ಟಿ ಅವರು ಮತ್ತೆ ವಿಜಯ್ ಮತ್ತೆ ಕೇಶ್ರಿ ಹೇಳಿದ್ರಲ್ಲ, ಸಂಚಾರಿ ವಿಜಯ್ ಅವರ ಇಂಟ್ರೊಡಕ್ಷನ್ ನಾಟಕ ಅದು. ಅವಾಗ ಸರ್ ನಮಗೂ ಒಂದ್ ಚಾನ್ಸ್ ಕೊಡ್ತೀನಿ ಬಂದಿದ್ದು ಸಂಚಾರಿ ವಿಜಯ್. ನಾನು ಈಗ್ಲೂ ಹೇಳ್ತೀನಿ, ಆದ್ರೆ ವಿಜಯ್ ಇಸ್ ಸಮಥಿಂಗ್ ಎಕ್ಸ್ಟ್ರಾರ್ಡಿನರಿ. ಆಮೇಲೆ ಬೆಳೆದಿದವರು ಅವ್ರ ಡೆಡಿಕೇಶನ್ ವಾಸ್ ಬಿಯಾಂಡ್ ಅವರ್ಸ್ ಅಂತ ನಾನು ಹೇಳ್ಬೋದು. ಜೊತೆಗಿರೋನು ಚಂದಿರ ಅಂತ ಒಂದು ನಾಟಕ ಬರೆದಿದ್ದಾರೆ ಜಯಂತ್ ಕಾಯ್ಕಿಣಿ ಅವರು. ನಿಮ್ ತುಂಬಾ ಫೇಮಸ್ ಆಕ್ಟರ್ ಅವ್ರು. ಈಗ ಅಜಯ್ ರಾಜ್ ಅಂತ ಅವರು ಹೆಸರು ಚೇಂಜ್ ಮಾಡ್ಕೊಂಡಿದ್ದಾರೆ. ನಾನು, ನಂಜುಂಡ, ರಕ್ಷಿತ್, ವಿಜಯ್, ನಿರ್ಮಳ ಎಲ್ಲರೂ ಸಾವುದೇಕ ನಾಟಕದಲ್ಲಿ ಮಾಡ್ತಾ ಇದ್ವಿ. ನಾವು ಬೆಂಗಳೂರಿಗೆ ಬೇಜಾನ್ ಮುಖಗಳಿವೆ ಗೊತ್ತಲ್ಲ, ಅದಕ್ಕೆ ಅದನ್ನ ಬಹುಮುಖಿ ನಗರ ಅಂತಂತಾರೆ. ಹಾಗೆ ಇವತ್ತು ನಮ್ ಗೆಸ್ಟ್ ಕೂಡ ನಾನೇನ್ ರ್ಯಾಂಕ್ ಸ್ಟೂಡೆಂಟ್ ಅಲ್ಲ ಅಂತ ಅಂದ್ಕೊಂಡೆ 3 ಡಿಗ್ರಿ ತಗೊಂಡಿದ್ದಾರೆ. ರ್ಯಾಂಕ್ ಹೋಲ್ಡರ್ ಅಂತ ಹೇಳಕ್ಕಾಗಲ್ಲ, ಏನೋ ಪಾಸ್ ಆಗ್ತಿದೆ ಅಂದ್ರೆ ಓದಿ ತಗೊಂಡಿದ್ದಾರೆ. ಇವರು ಒಂಥರ ಈ ಪಂಚಮೇವ ಡ್ರೈ ಫ್ರೂಟ್ ಬಾಕ್ಸ್ ನೋಡಿರ್ತೀರಲ್ಲ, ಎಲ್ಲಾ ವೆರೈಟಿಗಳು ಇರುತ್ತೆ ಆ ತರ. ಇವರು ಆಕ್ಟ್ರು, ಡೈರೆಕ್ಟ್ರು, ಡಾನ್ಸ್ ಕಂಪೋಸರು, ರೈಟ್ರು, ಹಾಗೆ ಒಂದೊಳ್ಳೆ ಆರ್ಟಿಸ್ಟ್ ಕೂಡ. ಸಂಗೀತ ಒಂದು ಬಿಟ್ಟು ಬೇರೆ ಎಲ್ಲಾ ಕ್ಷೇತ್ರದಲ್ಲೂ ಇವರು ಕೈ, ಕಾಲು, ಮುಖ, ಕಿವಿ ಕೂಡ ಹಾಕಿದ್ದಾರೆ. ಇವರೇ ಬೆಂಗಳೂರಿನ ಬಹುಮುಖ ಪ್ರತಿಭೆ ಅಂತ ಫೇಮಸ್ ಆಗಿರೋ ಸಂತೋಷ್ ಶಿವಲಿಂಗ್ ಅವರು. ಬನ್ನಿ ಇವ್ರನ್ನೇ ಕೇಳೋಣ, ಯಾಕೆ ಇಷ್ಟು ಓದಿದ್ರಿ, ಏನ್ ಮಾಡಕ್ ಬಂದ್ರಿ ಇಂಡಸ್ಟ್ರಿಗೆ, ಇವ್ರದೊಂದು ಸಣ್ಣ ಒಂದು ಲೈಫ್ ಜರ್ನಿ ನೋಡ್ಕೊಂಡು ಬರೋಣ. ಪರಿಚಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಪ್ರತಿಬಿಂಬ. So how did it start, sir? ಈ ಕನ್ನಡ ಇಂಗ್ಲಿಷ್ ಎರಡು ಮಿಕ್ಸ್ ಮಾಡ್ಕೊಂಡು ಮಾತಾಡೋದು. ಯಾಕೆ ನಾನು ಪೂರ್ತಿಯಾದ ಕನ್ನಡ ಪಾಡ್ಕಾಸ್ಟ್ ಮಾಡಿದೀನಿ, ಪೂರ್ತಿಯಾದ ಇಂಗ್ಲಿಷ್ ಪಾಡ್ಕಾಸ್ಟ್ ಮಾಡಿದೆ. ಇದು ಸ್ವಲ್ಪ ಬ್ಲೆಂಡ್ ಮಾಡೋದು. ಸೊ ನನಗೆ ಚಿಕ್ಕವನಿಂದ ನನ್ಗೆ ಜನನ ನೋಡ್ಬೇಕು ಅನ್ನೋ ಆಸೆ, ಒಂಥರ ಹುಚ್ಚು ಅಂತ ಹೇಳ್ಬೋದು. ನಂಗೆ ಯಾವಾಗ್ಲೂ ನಾನೇನ ಸ್ವಲ್ಪ ಮ್ಯೂಟೆಡ್ ಆಗಿರ್ತಿದ್ದೆ. ನನ್ ಪ್ರಾಬ್ಲಮ್, ನನ್ನ ಆಕ್ಷನ್ಸ್ ಜನ ಗಮನಿಸ್ತಾ ಇದ್ರು. ನನಗೆ ಮಾತಾಡಕ್ ಅಷ್ಟೊಂದು ಚೆನ್ನಾಗಿ ಬರ್ತಿರ್ಲಿಲ್ಲ. ನನ್ ಮಮ್ಮ ಯಾವಾಗ ಹೇಳೋದು, ನನ್ಗೆ ಮಾತು ಅನ್ನೋದು ತುಂಬಾ ಲೇಟ್ ಆಗಿ ಶುರು ಆಯ್ತು. ನಾನು ತುಂಬಾ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ದು ಒಂದು 6 years ಆದ್ಮೇಲೆ ಅಂತಂತೆ. ಅಂದ್ರೆ ಮೈಟ್ ಬಿ ನಾನು ಇಮಿಟೇಟ್ ಮಾಡ್ತಾ ಇದ್ದೆ ಅನ್ಸುತ್ತೆ. ನಾನು ಫಿಲಮ್ ಎಲ್ಲ ನೋಡೋಂಥದ್ದು. ನಮ್ ಪೇರೆಂಟ್ಸ್ಗೆ ಫಿಲಮ್ ಕರ್ಕೊಂಡು ಹೋಗೋದು ಮಕ್ಕಳಿಗೆ ತುಂಬಾ ಒಂಥರ ಖುಷಿ. ಅಂದ್ರೆ ಪ್ರಾಬ್ಲಿ ಅವ್ರೇನಂತಂದ್ರೆ ಅವ್ರದ್ದು ಲವ್ ಮ್ಯಾರೇಜ್, ಮತ್ತೆ ಅವ್ರಿಗೆ ಆ ಫ್ರೀಡಮ್ ಜಾಸ್ತಿ ಇತ್ತು ಆ ಲವ್ ಮ್ಯಾರೇಜ್ ಇಂದ ಅವ್ರಿಗೆ. ಸೊ ನನಗೂ ಏನಾಗ್ತಿದೆ, ವಿ ಆಲ್ವೇಸ್ ಹೇಳಲ್ಲ, ನೀವು ನೀವು ಚಿಕ್ಕವರಿದ್ದಾಗ ನಿಮ್ಮ ಅಪ್ಪ ಅಮ್ಮ ಏನ್ ಮಾಡ್ತೀರಾ ಅದನ್ನ ಇಮಿಟೇಟ್ ಮಾಡಕ್ ಶುರು ಮಾಡ್ತೀರಾ, ಅಥವಾ ಅವರ ಒಂದು ಇನ್ಸ್ಪಿರೇಷನ್ ಇಂದ ನೀವು ಶುರು ಮಾಡ್ತೀರಾ ಹಾಗೆ ಅಂತ. ಅವ್ರು ಯಾವಾಗ್ಲೂ ಸೆಕೆಂಡ್ ಶೋ ಫಿಲಮ್ಸ್ಗೆ ತುಂಬಾ ಫಿಲಮ್ಸ್ ಕರ್ಕೊಂಡು ಹೋಗ್ತಿದ್ರು ಅನ್ಸುತ್ತೆ. ಅವಾಗೆಲ್ಲ ಮಕ್ಕಳಿಗೆ ಹಾಫ್ ಟಿಕೆಟ್ ಅಂತ ಇರ್ತಿತ್ತು, ಇವಾಗೆಲ್ಲ ಇಲ್ಲ, ಅದು ಕಾನ್ಸೆಪ್ಟೇ ಇಲ್ಲ. ಈಗ ಅವ್ರಿಗೂ ಗೊತ್ತು, ಮಕ್ಕಳೆಲ್ಲ ಬೇಗ ಫಿಲಮ್ ನೋಡ್ಕೊಂಡು ಅರ್ಥ ಮಾಡಿಸೋ ಶಕ್ತಿ ಇರುತ್ತೆ. ಸೊ ನನ್ಗೆ ಡಾನ್ಸ್ ಅನ್ನೋದು ಅಲ್ಲಿಂದ ಸ್ವಲ್ಪ ಶುರುವಾಯ್ತು ಅಂತ ಅನ್ಸುತ್ತೆ. ನೀವ್ ಇವಾಗೆಲ್ಲ ಐಟಮ್ ನಂಬರ್ ಅಂತ ಹೇಳ್ತೀರಪ್ಪ, ನಮ್ಗೆ ಅವಾಗೆಲ್ಲ ಕ್ಯಾಬ್ರೆ ಡಾನ್ಸ್ ಅಂತ ಹೇಳೋರು ಅನ್ಸುತ್ತೆ ಪ್ರಾಬಬ್ಲಿ. ನಂಗೆ ನಿಜವಾಗ್ಲೂ ಇನ್ಸ್ಪಿರೇಷನ್ ಆಫ್ ಡಾನ್ಸಿಂಗ್ ಬಂದಿದೆ ಈ ಕ್ಯಾಬ್ರೆ ಡಾನ್ಸ್ ಗಳು ನೋಡಿ ಅಂತ ಅನ್ಸುತ್ತೆ 80s ಅಲ್ಲೆಲ್ಲ. ಇದು ತುಂಬಾ ವಿಚಿತ್ರ, ಬಟ್ ಐ ರಿಯಲಿ ವಾಸ್ ಫ್ಯಾಸಿನೇಟೆಡ್. ಸಿ ಅಗೇನ್, ದಟ್ ವಾಸ್ ದ ಮೇನ್ ಅಟ್ರಾಕ್ಷನ್ ಆಫ್ ದಟ್ ಮೂವಿ 80s ಅಲ್ಲಿ. 80s ಅಲ್ಲೆಲ್ಲ ನಿಮ್ಗೆ ಝೀನತ್ ಡಾನ್ಸ್ ಇರ್ಬೋದು ಅಥವಾ ಹೆಲೆನ್ ಡಾನ್ಸ್ ಇರ್ಬೋದು ಎಲ್ಲ. ಇಫ್ ಯು ಸಿ ದಟ್ ಪ್ರಾಬಬ್ಲಿ ದಟ್ ವಾಸ್ ಐ ಕ್ಯಾಚಿ. ನಂಗೆ ನಿಜವಾಗಿ ನೆಗೆಟಿವ್ ಆಗಿ ನಾನು ಏನೂ ಯೋಚನೆ ಮಾಡ್ತಿಲ್ಲ. ಐ ಯೂಸ್ ಟು ಥಿಂಕ್ ಆಸ್ ಅ ಡಾನ್ಸ್ ಫಾರ್ಮ್ ಅದ್ರ ಬಗ್ಗೆ. ಐ ನೆವರ್ ಟು ಥಿಂಕ್ ಅಬೌಟ್ ವಲ್ಗ್ಯಾರಿಟಿ ಆಲ್. ನಂಗೆ ಅಷ್ಟೊಂದು ಮೋಸ್ಟ್ ಪ್ರಾಬಬ್ಲಿ ಅಷ್ಟೊಂದೆಲ್ಲ ನಾಲೆಜ್ ಇರ್ತಿರ್ಲಿಲ್ಲ. ನಮ್ಗೆಲ್ಲ ರೇಗ್ಸೋರೆಲ್ಲ, ಈ ನಿಮ್ ಮಗನ್ಗೆ ಏನ್ ಬರೀ ಇಂಥ ಸಿಲ್ಕ್ ಸ್ಮಿತಾ ಡಿಸ್ಕೋ ಶಾಂತಿ ಇಂಥವ್ರೇ ಇಷ್ಟ ಆಗ್ತಾರೆ. ನಂಗೆ ಆ ಹಾಡುಗಳನ್ನ ಸಖತ್ ಖುಷಿ ಆಗ್ತಿತ್ತು. ಮತ್ತೆ ಐ ಸ್ಟಾರ್ಟೆಡ್ ಡಾನ್ಸಿಂಗ್ ಆವಾಗ. ಅದು ನನಗೆ ಮೋಸ್ಟ್ಲಿ ಡಾನ್ಸ್ ವಾಸ್ ಮೈ ಫಸ್ಟ್ ಆರ್ಟ್ ಶುರು ಮಾಡಿದ್ದು. ನನ್ಗೆ ಅವಾಗ ಮೋಸ್ಟ್ಲಿ 5 years ಎಕ್ಸಾಕ್ಟ್ಲಿ, 5 to 6 years ಆ ರೇಂಜ್ ಅಲ್ಲಿ ಟೈಮ್ ಅಲ್ಲಿ ಶಿಲೆಗಳು ಸಂಗೀತವ ಹಾಡಿದೆ ಅಂತ ಒಂದು ಶಿವರಾಜ್ ಕುಮಾರ್ ಅವ್ರದ್ದು ಹಾಡಿತ್ತು ಅನ್ಸುತ್ತೆ. ಅದು ನನ್ನ ಫಸ್ಟ್ ಡಾನ್ಸ್ಗೆ ಸುಮ್ಮನೆ ಟಿವಿ ನೋಡ್ತಾ ಕಲ್ತ್ಕೊಂಡ್ ಮಾಡಿದ್ದು. ಆ ಗಣೇಶ ಹಬ್ಬದಲ್ಲಿ ಗಣೇಶನ್ ಕೂರಿಸಿದಾಗ ಅದ್ರ ಮುಂದೆ ಡಾನ್ಸ್ ಮಾಡಿದ್ ನನ್ನ ಅಕ್ಕ. ಅವಾಗ ಅದೇ ಪಾರ್ಕ್ ಪಕ್ಕದಲ್ಲಿ ಲಯಲಾಸ ಸ್ಕೂಲ್ ಆಫ್ ಡಾನ್ಸ್ ಅಂತ ವಿಜಯ ಮಾರ್ತಾಂಡ ಅಂತ ಡಾನ್ಸ್ ಟೀಚರ್ ಇದ್ರು. ಅವರು ನನ್ನ ಡಾನ್ಸ್ ನೋಡಿ ನಮ್ಮನೆಗ್ ಬಂದು, ನೀನು ಯಾಕಪ್ಪ ಭರತನಾಟ್ಯಕ್ಕೆ ಸೇರ್ಕೋಬಾರ್ದು ಅಂತ ಹೇಳಿ ಸೇರ್ಸಿದ್ದು. ಅಂದ್ರೆ ನನಗೆ ಈ ಡಾನ್ಸ್ ಮಾಡ್ಬೇಕಾದ್ರೆ ಸೆಂಟ್ರಲ್ಲೇ ನಿಲ್ಲಿಸ್ಬೇಕು ಅಂತ. ಅಕ್ಕ ಪಕ್ಕದಲ್ಲಿ ನಿಲ್ಸ್ಬಿಟ್ರೆ ನಾನು ಡ್ಯಾನ್ಸೇ ಮಾಡ್ತಾ ಇರ್ಲಿಲ್ಲ. ಸೆಂಟರ್ ಸ್ಟೇಜ್. ಐ ವೆರಿ ಪ್ರಾಬಬ್ಲಿ ಐ ಫೀಲ್
ನೀವು ನಿನ್ನನ್ನ ಗುರುತಿಸ್ಕೊಳಕ್ಕೆ ಪ್ರಯತ್ನ ಮಾಡಿಲ್ಲ ಅಂದ್ರೆ ನಿನ್ನ ಗುರ್ತಿಸುವಂತಹ ಜನಗಳು ಕಮ್ಮಿ ಆಗ್ತಾರೆ. ನಾನು ಚಾಲೆಂಜ್ ಮಾಡ್ತಿದ್ದೆ ನನ್ನ ಫ್ರೆಂಡ್ಸ್ಗೆಲ್ಲ ಅವಾಗ, ಅಂದ್ರೆ ಎಷ್ಟು ಚಾಲೆಂಜ್ ನೀನು ನೋಡಲ್ಲ 3 ಜನ ಬರ್ತಿದಾರೆ, ಈ 3 ಜನ ನನ್ ಕಡೆ ತಿರುಗಿ ನೋಡ್ಬೇಕಾಯ್ತಾ ಈ ತರ ತುಂಬಾ ಸಖತ್ತು ಬುದ್ಧಿ ಹಾಕ್ತಾರ ನನ್ಗೆ, ಜನ ನೋಡ್ಬೇಕಂದ್ರೆ ಸುಮಂತ್ ತುಂಬಾ ಕೂತಿತ್ತು ನನ್ಗೆ. ಅವಾಗ ವಿನಯ ಪ್ರಸಾದ್ ಜೊತೆ ಒಂದು ಕಿರುಚಿತ್ರದ ಅವಕಾಶ ಸಿಕ್ಕಿತ್ತು. ಇದು ನನ್ ಸಿಕ್ಕಿದ ಅವಕಾಶ ಹೇಳಲ್ಲ, ಐ ವಾಸ್ ಅಟ್ರಾಕ್ಟ್ ಪೀಪಲ್ ಅಂತ. ನಮ್ಮ ಊರಿಗೆ ಬಸ್ಸಲ್ಲಿ ಹೋಗ್ತಾ ಇದ್ವಿ, ಅಲ್ಲಿ ಚಂದ್ರಕುಮಾರ್ ಅಂತ ತುಂಬಾ ಫೇಮಸ್ ಡೈರೆಕ್ಟರ್ ಅವರು ಅವಾಗ ಆಗಿನ ಕಾಲದಲ್ಲಿ. ಅವರೆಲ್ಲ ಒಂದು ಕಿರುಚಿತ್ರಗಳು ತೆಗಿತಾ ಇದ್ರು ದೂರದರ್ಶನ್ಗೆ, ಶಾರ್ಟ್ ಫಿಲ್ಮ್ಸ್. ಅವರು ಈಗೊಂದು ಆಕಸ್ಮಿಕ ಅಂತ ಒಂದು ಶಾರ್ಟ್ ಫಿಲ್ಮ್ ಮಾಡಕ್ಕೆ ಚೈಲ್ಡ್ ಆರ್ಟಿಸ್ಟ್ ಹುಡುಕ್ತಿದ್ರಂತೆ. ನಮ್ಮ ಅಮ್ಮಂಗೆ ಅಷ್ಟು ಕಾಟ ಕೊಡ್ತಾ ಇದೆ ಬಸ್ಸಲ್ಲಿ, ಅವರೆಲ್ಲ ನೋಡಿದ್ರು. ಆಮೇಲೆ ಅಮ್ಮನ ಬಂದು ಕೇಳಿದ್ರೆ, ನಿಮ್ಮ ಮಗ ನಾವೊಂದು ಕಿರುಚಿತ್ರ ಮಾಡ್ತಾ ಇದೀವಿ, ಸೊ ಮಾಡ್ತಾರ ಅವ್ರು ಆಕ್ಟ್ ಮಾಡ್ತಾನೆ ಅಂತ. ಮಾಡ್ತಾನೆ, ತುಂಬಾ ಆಕ್ಟ್ ಮಾಡ್ತಾನೆ ನಾನು. So that was your first introduction to ದೂರದರ್ಶನ್ ಅಲ್ಲಿ ಫಸ್ಟ್ ಮಾಡಿದ್ದು. ನನ್ ವಿನಯ್ ಪ್ರಸಾದ್ ಅವ್ರು ತುಂಬಾ ಸತಿ ಹೇಳೋರು, ಅವರು ಶಿ ವಾಸ್ ಸಚ್ ಎ ಇಂಟೆಲೆಕ್ಟ್ ಪರ್ಸನಾಲಿಟಿ. ಅವ್ರು ಯಾವಾಗ್ಲೂ ಸೆಟ್ ಅಲ್ಲಿ ಅವರು ಪುಸ್ತಕಗಳನ್ನ ಓದೋರು. ಅವ್ರು ಕನ್ನಡ ನನ್ಗೆ ನನ್ ಕನ್ನಡ ಅವ್ರ ಮಗನ್ ಪಾತ್ರ ಅದು ಕಾಮಿಡಿ ಅದ್ರಲ್ಲೊಂದಿತ್ತು. ಒಂದು ಸೀನ್ ಇತ್ತು, ಯು ಶುಡ್ ಸೆಂಡ್ ಎ ಮೆಸೇಜ್ ತುಂಬಾ ಮುಖ್ಯ ಇತ್ತು. ಅಲ್ಲಿ ಮೆಸೇಜ್ ಕೊಡೋದು ಮುಖ್ಯ ಇತ್ತು. ದೂರದರ್ಶನ್ ಅವರು ಮೊದ್ಲೇ ಹೇಳ್ಬಿಟ್ಟಿದ್ರು, ನಿಮ್ಗೆ ಕ್ರಿಯೇಟಿವಿಟಿಗಳ ಜಾಸ್ತಿ ಅವಕಾಶ ಇರ್ಲಿಲ್ಲ ಅನ್ಕೊಳ್ಳಿ. ಅವಾಗ ಫಸ್ಟ್ ಇಯರ್ ಡಿಗ್ರಿಲಿ ಇದ್ದಾಗ ಐ ಡಿಡ್ ಒನ್ ಸೀರಿಯಲ್ ಕಾಲ್ಡ್ ಆಘಾತ ಅಂತ, ಉದಯ್ ಟಿವಿಗೆ. ಸುಧಾರಾಣಿ ಅವ್ರದ್ದು ಆಘಾತ ಸೀರಿಯಲ್ ಅಲ್ಲಿ ನಂದು ಶರತ್ ಚಂದ್ರ ಅಂತ ಒಂದ್ ಕ್ಯಾರೆಕ್ಟರ್ ಬರ್ತಾರೆ, ಹಿಂಗ್ ಹೇಳ್ತಾರೆ, ನಿಂಗ್ ಮದ್ವೆ ಆಗಿದೆ ನೋಡಿ, ಇವ್ರು ನಿಮ್ ಹೆಂಡತಿ. ನನ್ ಮದ್ವೆ ಆಗಿದ್ಯಾ? ನನ್ಗೆ ಗೊತ್ತಿಲ್ಲ ಕ್ಯಾರೆಕ್ಟರ್ ಬಗ್ಗೆ. ಐ ವಾಸ್ ಸೋ ಫ್ಯಾಸಿನೇಟೆಡ್. ನನ್ಗೆ ಪ್ರಾಬ್ಲಮ್ ಇದೆ, ನನ್ಗೆ ಮೈಂಡ್ ಎಷ್ಟು ತುಂಬಾ ಚೈಲ್ಡ್. ನನ್ಗೆಲ್ಲ ಮಗು ಆಘಾತ ತುಂಬಾ ರೇಕ್ಸೋರು ಸೀರಿಯಲ್. ನನಗೆ ಆ ಮೆಚುರಿಟಿನೇ ಇಲ್ಲ, ಆಯ್ತಾ. ಅಂದ್ರೆ ಐ ಕುಡ್ ನಾಟ್ ಕನೆಕ್ಟ್ ಟು ಮೈ ಓನ್ ಕ್ಯಾರೆಕ್ಟರ್. ಮತ್ತೆ ಥಿಯೇಟರ್ಸ್ ಅಲ್ಲಿ ಹೇಗಾಗ್ತಿತ್ತು? ಥಿಯೇಟರ್ ಅಲ್ಲೆಲ್ಲ ಏನಂತಂದ್ರೆ ನಾವು ಅದನ್ನ ಅಭ್ಯಾಸ ಮಾಡ್ತಾ ಇದ್ವಿ. ನನ್ ಸ್ಕ್ರಿಪ್ಟ್ ಕ್ಯಾಸ್ಟ್ ಫಸ್ಟ್ ನಾವೆಲ್ಲ ಹೇಳ್ತೀವಿ. ಥಿಯೇಟರ್ ಅಂದ್ರೆ ಫಸ್ಟ್ ರೀಡಿಂಗ್, ಕ್ಯಾಸ್ಟಿಂಗ್, ಬ್ಲಾಕಿಂಗ್, ರಿಹರ್ಸಲ್ಸ್, ಆಯ್ತಾ. ರಿಹರ್ಸಲ್ಸ್ ಆದ್ಮೇಲೆ ಗಿಬ್ಲಿಂಗ್ ಎಲ್ಲ ಮಾಡ್ತೀವಿ. ಆಮೇಲೆ ರಿಹರ್ಸಲ್ಸ್ ಆದ್ಮೇಲೆ ಫೈನಲ್ ರಿಹರ್ಸಲ್, ಅದಾದ್ಮೇಲೆ ಕಾಸ್ಟ್ಯೂಮ್ ರಿಹರ್ಸಲ್ ಮಾಡಿ ಆಮೇಲೆ ಶೋ ಮಾಡ್ತೀವಿ. 1 ತಿಂಗಳು 2 ತಿಂಗಳು ಪ್ರಿಪರೇಷನ್ ಇರುತ್ತೆ. ಇಲ್ಲಿ ನಿಮ್ ಸೀರಿಯಲ್ ಯಾವ ಪ್ರಿಪರೇಷನ್ ಏನೂ ಇಲ್ಲ. ನೀ ಗೋಡೆ ನೋಡ್ಕೊಂಡು ಮಾತಾಡೋ, ನಿಮ್ಮ ಅತ್ತೆ ಇದಾರೆ, ನಿಮ್ಮ ಅಜ್ಜಿ ಇದಾರೆ. ನನಗೆ ಇಟ್ ವಾಸ್ ವೆರಿ ಫ್ಯಾಸಿನೇಟಿಂಗ್. ನಂಗೆ ತುಂಬಾ ಕಷ್ಟ ಆಗ್ತಾ ಇತ್ತು. ಚಿತ್ರಕಲಾ ಪರಿಷತ್ ಓಪನ್ ದ ಡೋರ್ಸ್ ನ್ಯೂ ವರ್ಲ್ಡ್. ಅಂದ್ರೆ ಈ ಕಲೆ, ಬಣ್ಣ ಅಥವಾ ಚಿತ್ರಗಳು ಮತ್ತೆ ಎಷ್ಟೊಂದು ಇದೆ ಪ್ರಕಾರಗಳು, ನಂಗೆ ಗೊತ್ತೇ ಇರಲಿಲ್ಲ. ಅಂದ್ರೆ ನಾನೇನೋ ಸ್ಕೆಚಿಂಗ್ ಮಾಡೋದು, ಬರೀ ಒಂದು ಲ್ಯಾಂಡ್ಸ್ಕೇಪ್ ಮಾಡೋದು ಗ್ರೇಟ್ ಅನ್ಕೊಂತಿದೆ. ಇಂಡಿಯನ್ ಎಸ್ಥೆಟಿಕ್ಸ್ ಅಲ್ಲಿ ಬಂದಾಗ ಆನಂದ ಕುಮಾರಸ್ವಾಮಿ ಅಂತ ರೈಟರ್, ಸೊ ಶ್ರೀಲಂಕನ್ ರೈಟರ್, ಬಿಕಾಸ್ ವಿ ಹ್ಯಾವ್ ರೆಡ್ ಲಾಟ್ ಅಬೌಟ್ ಹಿಮ್. ಆನಂದ ಕುಮಾರಸ್ವಾಮಿ ಬಗ್ಗೆ ಸ್ವಲ್ಪ ಓದ್ತಾ ಬಂದ್ರೆ, ಇಟ್ ಆಲ್ ಅಬೌಟ್ ಹೌ ಇಸ್ ಇಂಡಿಯನ್ ಎಸ್ಥೆಟಿಕ್ಸ್, ಯಾವ ರೀತಿ ಅಂತ, ಯಾವ ರೀತಿ ಅದನ್ನ ಡಿಫೈನ್ ಮಾಡ್ತಾ ಬರ್ತಾರೆ. ಅದಕ್ಕೆ ನನ್ಗೆ ಗೊತ್ತಿರಂಗೆ ಇದು ಅಲ್ಲಿ ನನಗೆ ಕರೆಕ್ಟ್ ಆಗಿದ್ದು ವಿಷ್ಣು ಧರ್ಮೋತ್ತರ ಪುರಾಣದಲ್ಲಿ ಚಿತ್ರಸೂತ್ರ. ಇಲ್ಲಿ ಸಂತೋಷ್ ಸರ್ ಚಿತ್ರಸೂತ್ರ ಬಗ್ಗೆ ಮಾತಾಡಿದ್ದಾರೆ. ಚಿತ್ರಸೂತ್ರ ಅಂದ್ರೆ ಒಂದು ಓಲ್ಡ್ ಟೆಕ್ಸ್ಟ್ ಮಾತ್ರ ಅಲ್ಲ. ಈಗ ನಾವು ಡಿಸೈನ್ ಫೀಲ್ಡ್ ಅಲ್ಲಿ ಬ್ಯಾಲೆನ್ಸ್, ರಿದಮ್, ಹಾರ್ಮೋನಿ ಅಂತ ಎಲ್ಲ ಹೇಗೆ ಮಾತಾಡ್ತೀವಲ್ಲ, ಈ ಕಾನ್ಸೆಪ್ಟ್ಸ್ ನಮ್ಮ ಟ್ರೆಡಿಷನಲ್ಲಿ ಆಲ್ರೆಡಿ ಇತ್ತು. ಡಿಫ್ರೆನ್ಸ್ ಅಂದರೆ ಆವಾಗ ವಿಷುವಲ್ಸ್ ಜೊತೆ ಎಮೋಷನ್ಸ್ ಕೂಡ ಕನೆಕ್ಟ್ ಆಗಿತ್ತು. ಲೇಟರ್ ಥಿಂಕರ್ಸ್ ಆ್ಯಂಡ್ ಫಿಲಾಸಫರ್ಸ್ ಲೈಕ್ ಆನಂದ ಕುಮಾರಸ್ವಾಮಿ ನಮ್ಮ ಇಂಡಿಯನ್ ಆ್ಯಂಡ್ ಟ್ರೆಡಿಷನ್ನ ಇಡೀ ವರ್ಲ್ಡ್ಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ರು. ದಟ್ಸ್ ವಾಟ್ ಆಕ್ಚುಲಿ ಮೇಡ್ ಮೀ, ನನ್ನ ರಿಸರ್ಚ್ ಎಲ್ಲ ತುಂಬಾ ಜಾಸ್ತಿ ಅದ್ರ ಬಗ್ಗೆನೆ ಸೀಮಿತವಾಗಿರೋದು. ಷಡಂಗ ಸೂತ್ರ ಮಾಡಬೇಕು, ರೂಪಭೇದ ಪ್ರಮಾಣಾನಿ ಭಾವಲಾವಣ್ಯ ಯೋಜನಾ ಸಾದೃಶ್ಯ ವರ್ಣಿಕ ಭಂಗಿ ಇತಿ ಷಡಂಗ ಸೂತ್ರ ಅಂತ. ಸೊ ಇದೇ ಟೈಮಲ್ಲಿ ನಾನ್ ಚಿತ್ರಕಲಾ ಸೇರ್ಕೊಂಡ ಟೈಮಲ್ಲಿ ಅಭಿನಯ ತರಗತಿಗೆ ಸೇರ್ಕೊಂಡಿದ್ದೆ ಸಂಜೆ ಹೊತ್ತು. ನನ್ ನಿಜವಾಗ್ಲೂ ನನ್ನ ಒಂದು ವರ್ಬಲ್ ಎಷ್ಟು ಚೆನ್ನಾಗಿ ಅನ್ಸಿದೆ ಅಂದ್ರೆ, ಟು ಮೈ ವಾಟ್ ಎವರ್ ಐ ವಾಸ್ ವಿಜುವಲಿ ಇಟ್ ವಾಸ್ ರೆಪ್ರೆಸೆಂಟೆಡ್ ಬೈ ಚಿತ್ರಕಲಾ ಪರಿಷತ್, ಅಂಡ್ ಮೈ ವರ್ಬಲ್ ಅಂಡ್ ವೋಕಲ್ ನಾಲೆಜ್ ಸ್ಟಾರ್ಟೆಡ್ ಟು ಬಿಲ್ಡ್ ಅಪ್ ಬೈ ಅಭಿನಯ ತರಂಗ. ಅಭಿನಯ ತರಂಗ ಇಟ್ ಸೆಲ್ಫ್ ಹ್ಯಾಡ್ ಫೈನ್ ಆರ್ಟ್ಸ್ ಕಾಲೇಜ್ ಕಾಲ್ಡ್ ಕಲಾಮಂದಿರ ಅಂತ. ಕಲಾಮಂದಿರ ಅಂತ ಇತ್ತು. ಆನಾ ಸುಬ್ಬರಾವ್ ಅಂತ ಎಸ್ ಮೂರ್ತಿಯವರ ತಂದೆಗಳು, ಅವರು ಕಲಾಮಂದಿರ ಶುರು ಮಾಡಿದ್ರು. ಅಲ್ಲಿ 3 ಇಂಪಾರ್ಟೆಂಟ್ ಕಲಾಶಾಲೆಗಳಿತ್ತು. ಆನಾ ಸುಬ್ಬರಾವ್ ಅವರ ಕಲಾಮಂದಿರ, ಮತ್ತೆ ಹಡಪದವರ ಕೇನ್ ಸ್ಕೂಲ್ ಆಫ್ ಆರ್ಟ್, ಆಮೇಲೆ
ನಂಜುಂಡರಾವ್ ಅವರ ಚಿತ್ರಕಲಾ ಚಿತ್ರಕಲಾ ಪರಿಷತ್. ಪರಿಷತ್. ಅಂದ್ರೆ ಈ ಮೂರು ಸಹ ಬೆಂಗಳೂರಿನಲ್ಲೇ ಇರುವಂತಹ ಫೈನ್ ಆರ್ಟ್ಸ್ ಗೆ ತುಂಬಾ ಫೇಮಸ್ ಕಾಲೇಜ್. ಬಟ್ ಚಿತ್ರಕಲಾ ಪರಿಷತ್ ಯಾಕೆ ವಿಭಿನ್ನ ಅಂತಂದ್ರೆ ಬಿಕಾಸ್ ಆಫ್ ದ ಲೊಕೇಶನ್ ಇರ್ಬೋದು, ಮತ್ತೆ ಅದು ನಾನು ಓದ್ಬೇಕಾದ್ರೆ ಎಸ್.ಎಂ. ಕೃಷ್ಣ ವಾಸ್ ಪ್ರೆಸಿಡೆಂಟ್ ಆಫ್ ಚಿತ್ರಕಲಾ ಪರಿಷತ್. ಹೆಂಗಿರ್ಬೋದು, ಅದು ಗೋಲ್ಡನ್ ಎರಾ ಅಂತ ಹೇಳ್ತೀವಲ್ಲ. ನಂಜುಂಡರಾವ್ ಅವ್ರು ಇನ್ನ ಇದ್ರು. ನಂಜುಂಡರಾವ್ ಅವ್ರದ್ದು ನನ್ಗೆ ಕಾನ್ವರ್ಸೇಷನ್ ಹೆಂಗೆ ಅಂತಂದ್ರೆ, ಸುಮ್ನೆ ಹಿಂಗೆ ಒಂದ್ಸತಿ ಫೌಂಡೇಶನ್ ಕೋರ್ಸ್ ಕೂತ್ಕೊಂಡಿದ್ವಿ. ನೋಡಪ್ಪ, ಇವತ್ತು ಪುರೋಹಿತರು ಬಂದಿಲ್ಲ, ನಮ್ದು ಗಣೇಶ ದೇವಸ್ಥಾನ ಇದೆ, ಪೂಜೆ ಮಾಡಕ್ ಯಾರು ಹುಡ್ಬೇಕು ಅಂತ ನಮ್ಮ ಒಬ್ರು ಆಯ ಇದಾರೆ, ಅವ್ರ ಕೈ ಕಳ್ಸಿದ್ರು. ನಾನು ಸುಮ್ನೆ ಗೊತ್ತಿಲ್ಲ, ಐ ಡೋಂಟ್ ನೋ ವಾಟ್ ಮೇಡ್ ಹರ್ ಟು ಚೂಸ್ ಮೀ. ಶಿ ಸೆಡ್, ಬರಪ್ಪ ಸಂತೋಷ್, ನೀನೇ ಪೂಜೆ ಮಾಡ್ಬೇಕು. ನಾನು ಬ್ರಾಹ್ಮಣರಲ್ಲ ಅಂದ್ರೆ ಈಗ ಗೊತ್ತಲ್ಲ ಕ್ಯಾಸ್ಟ್ ಇದಾಗತ್ತೆ ಅವ್ರಿಗೆ. ಹಂಗೆ ಅವಾಗ ನಂಜುಂಡರಾವ್ ಬಂದು ಹೇಳಿದ್ರು ಒಂದ್ ಮಾತು, ಅಂದ್ರೆ ಅದೆಲ್ಲ ಏನಪ್ಪ ಕ್ಯಾಸ್ಟ್ ಇಷ್ಟ, ನಿಂಗೆ ಭಕ್ತಿ ಇದ್ಯಾ, ಹಿಂಗ್ ಮಾಡ್ಬೇಕು ಅನ್ಸತ್ತಾ, ನೀನ್ ಬಾ ಮಾಡು ಅಂತ. ಆಗ ನಾನು ತುಂಬಾ ಫೇಮಸ್ ಅದ, ಯಾಕಂದ್ರೆ ದಿನಾನು ನಾನು ಪೂಜೆ ಮಾಡ್ತಾ ಇರೋದು. ಅದಕ್ಕೊಂದು ಪದ್ಧತಿ, ಪ್ರಾಕ್ಟೀಸ್ ಎವ್ರಿ ಡೇ. ನನ್ಗೆ ನಿಜ ಹೇಳ್ಬೇಕು, ನನ್ಗೆ ಒಂದೇ ಒಂದು ತುಂಬಾ ಚೆನ್ನಾಗಿ ಗೊತ್ತಿಲ್ಲ ಅಂದ್ರೆ ಹಾಡೋದು ಅಂತ ನನ್ಗೆ ಅನ್ಸುತ್ತೆ. ನನ್ಗೆ ಹಾಡೋ ಪ್ರಯತ್ನ ಅಂದ್ರೆ, ನಾವು ಸುಮ್ನೆ ನಾಟಕಗಳಲ್ಲಿ ಎಲ್ಲಾನು ಬೇಕು ನಿಮ್ಗೆ, ಅದಕ್ಕೆ ಅದು ರಂಗಭೂಮಿ ಅಂತ ಹೇಳೋದು. ನಿಮ್ಗೆ ಎಲ್ಲಾ ಕಲೆಗಳ ಸಮಾಗಮ ಅದು ರಂಗಭೂಮಿ ಆಗುತ್ತೆ. ದಟ್ಸ್ ಅ ವರ್ಲ್ಡ್ ಬೈ ಇಟ್ ಸೆಲ್ಫ್. ಸೊ ಅವಾಗ ಎಂ ಡಿ ಪಲ್ಲವಿ ಅವರು ಒಂದು ಆಲಾಪ ಮಾಡ್ತಾ ಇದ್ರು. ನಂಗೆ ಇವಾಗಲೂ ತುಂಬಾ ಫ್ಯಾಸಿನೇಟಿಂಗ್, ಅದು ತುಂಬಾ ಮುಳುಗ್ತಾ ಇರುತ್ತೆ. ಬರೀ ಆಲಾಪ ಮಾಡಿದ್ಮೇಲೆ ನೀವೇನು ಬೇರೆ ತಿರುಗಿ ನೋಡೋದೇ ಇಲ್ಲ, ಅಂದ್ರೆ ನಿಮ್ ಫುಲ್ಲು ಆ ನಾಟಕದಲ್ಲಿ ಇನ್ವಾಲ್ವ್ ಆಗ್ಬಿಡ್ತೀರಾ. ಅದು ಭ್ರೂಣಮೈರ್ ಅಂತ ಅವರು ವಾಕ್ ಮಾಡ್ಕೊಂಡ್ ಬರ್ತಾರೆ. 5 ಜನ, ಎಲ್ಲ ಮರಗಳದು, ಅಂದ್ರೆ ಮನುಷ್ಯರೇ ಮರಗಳ ಪಾತ್ರವನ್ನ ಮಾಡ್ತಿರೋಂತಹ ಒಂದು. ನಂಗದು ಹೈಲಿ ಕ್ರಿಯೇಟಿವ್ ಥಿಂಕಿಂಗ್. ಹೆಂಗಿತ್ತು ಕಾಸ್ಟ್ಯೂಮ್ ಅಂದ್ರೆ, ಯೋಚನೆ ಮಾಡಿ, ಅವರೆಲ್ಲ ಒಂದು ಸೀರೆ ಉಟ್ಕೊಂಡಿದ್ದಾರೆ, ಮತ್ತೆ ಎಲ್ಲ ಪಕ್ಷಿಗಳಿದೆ ಇಲ್ಲೆಲ್ಲಾನು, ಅಂದ್ರೆ ಫುಲ್ ಬಾಡಿ, ಅಂದ್ರೆ ಎವ್ರಿ ಜಾಯಿಂಟ್ಸ್ ಹ್ಯಾಸ್ ಎ ಬರ್ಡ್ಸ್ ಆನ್. ಅಗ್ನಿ ಮತ್ತು ಮಳೆ ಇಸ್ ಎ ಫ್ಯಾಸಿನೇಟಿಂಗ್ ಸ್ಟೋರಿ ರಿಟನ್ ಬೈ ಗಿರೀಶ್ ಕಾರ್ನಾಡ್. ಓ ಗಾಡ್, ಅರವಸು ಪರವಸು ಅಂದ್ರೆ ಆ ಮೇನ್ ಕ್ಯಾರೆಕ್ಟರ್ಸ್. ಅದು ನೀವು ಅಗ್ನಿ ವರ್ಷ ಅಂತ ಒಂದು ಬಾಲಿವುಡ್ ಫಿಲಂ ಮಾಡಿದ್ದಾರೆ. ಅರ್ಜುನ್ ಸಜನಾನಿ ವಾಸ್ ಡೈರೆಕ್ಟರ್ ಆಫ್ ಬಾಲಿವುಡ್ ಮೂವಿ. ಬಟ್ ನಿಜ ನಾಟಕ ಇದು ಬಸವಲಿಂಗಯ್ಯ ಅವರು ಅದ್ಭುತವಾಗಿ, ಅದು ಅವರು ನಮ್ಮ ಅಭಿನಯ ತರಂಗದ ಪ್ರೊಡಕ್ಷನ್. ಅದು ಆರ್ಟ್ ಇಸ್ ಎ ಮೀಡಿಯಂ ಆಫ್ 3 things, 3 V's: visual, verbal, vocal. All these 3 things I got it from these 2 colleges. One is ಅಭಿನಯ ತರಂಗಲ್ಲಿ ನಾನು ಡಿಪ್ಲೊಮಾ ಮಾಡ್ತಾ ಇದ್ದಿದ್ದು, ಮತ್ತೆ ಚಿತ್ರಕಲಾ ಪರಿಷತ್ತಲ್ಲಿ ವಿಜುವಲ್ ಆರ್ಟ್ ಮಾಡ್ತಾ ಇದ್ದೆ. ಸಿ ಸಚ್ ಎ ಫ್ಯಾಸಿನೇಟಿಂಗ್ ಎಕ್ಸ್ಪೀರಿಯನ್ಸ್ ಐ ಗಾಟ್ ಇಟ್. ನಂಗೆ ಇವತ್ತು ಯಾರಾದ್ರೂ ಬಂದು ನನಗೆ ಅದೇ ನಂಗೆ ತುಂಬಾ ಕಷ್ಟ ಆಗುತ್ತೆ. ವರ್ಸಿಟಾಲಿಟಿ ಇಸ್ ವಾಟ್ ವಿತ್ ದಿಸ್ 3 things. ಯು ಶುಡ್ ಹ್ಯಾವ್ ದಿಸ್ ಕೈಂಡ್ ಆಫ್ ನಾಲೆಜ್ ಟು ಬಿಕಮ್ ಅ ಕಂಪ್ಲೀಟ್ ಆರ್ಟಿಸ್ಟ್ ಅಂತ ನನ್ಗೆ ಅನ್ಸುತ್ತೆ. ನಂಗೆ ಹೇಳ್ಬೇಕಂದ್ರೆ, ನನ್ನ ತುಂಬಾ ಆತ್ಮೀಯ ಸ್ನೇಹಿತರು, ಹಾಗೆ ಅವ್ರ ಡೈರೆಕ್ಟ್ರು ಸಹ ಇಬ್ರು ಇದ್ರು. ಕೆ ಶ್ರೀನಿವಾಸ್ ಅಂತ, ಕೇಶ್ರೀ ಅಂತ ತುಂಬಾ ಫೇಮಸ್ ಅವರು, ನನ್ನ ಕ್ಲಾಸ್ಮೇಟ್. ಯಾರ್ಯಾರು ಇದ್ರು ಅಂತ ಹೇಳ್ತೀನಿ ಕೇಳಿ. ತುಂಬಾ ಫೇಮಸ್ ಟೀಚರ್ಸ್ ನಂಗೆ ಏನಂದ್ರೆ, ಅದೇ ಶ್ರೀನಿವಾಸ್ ಪ್ರಭು ಅವ್ರು ನನ್ಗೆ ಹೇಳ್ಕೊಡ್ತಾ ಇದ್ರು. ಎಸ್ ಮೂರ್ತಿ ಅವ್ರದೇ ರಂಗಶಾಲೆ. ಎಸ್ ಮೂರ್ತಿ ಅವ್ರು ಅಂತೂ ನನ್ಗೆ ತುಂಬಾ ಆಡ್ಕೊಳ್ಳೋರು ಸಖತ್ತು. ಅಂದ್ರೆ ನನ್ ಕನ್ನಡ ಅಷ್ಟು ಕೆಟ್ಟದಾಗಿತ್ತು. ಬಟ್ ಅವ್ರು ನನ್ ತುಂಬಾ ತಿದ್ದಿ ತೀಡಿ ಬೀದಿ ನಾಟಕಗಳು ಮಾಡಿಸಿ, ಆ ಬೀದಿ ನಾಟಕಗಳಲ್ಲಿ ನಿಮ್ಗೆ ಬರೋಂತ ಧೈರ್ಯ ಇದೆಯಲ್ಲ, ಅದ್ ನೀವು ಪ್ರೊಸೀನಿಯಂ ಸ್ಟೇಜ್ ಅಲ್ಲಿ ಬರೋದಿಲ್ಲ. ಬೀದಿ ನಾಟಕಗಳು ಮಾಡ್ತಾ ನಂಗೆ ತುಂಬಾನೇ ಒಳ್ಳೆ ಕಾನ್ಫಿಡೆನ್ಸ್ ಮಾತಾಡಕ್ಕೆ. ನಿಮ್ಗೆ ಗೊತ್ತಾ ಬೀದಿ ನಾಟಕ ಅಂದ್ರೆ ಹೆಂಗಿರ್ತದೆ, ಸಡನ್ ಆಗಿ ಎಲ್ ಬೇಕಾದ್ರೂ ಸ್ಟೇಜ್ ಆಗತ್ತದು. ಯಾವ್ದೋ ಒಂದು ಗಲ್ಲಿಗೆ ಹೋಗಿ ಬಿಟ್ಬಿಟ್ಟಾರೆ. ನಿಂಗೆ ಇವಾಗ ಶುರು, ಈಗ ಈ ಕ್ಯಾರೆಕ್ಟರ್ ಬ್ಲಾಕ್ ಪ್ಯಾಂಟು ಬ್ಲಾಕ್ ಶರ್ಟ್, ಸ್ಟ್ರೀಟ್ ಪ್ಲೇಸ್. ಅವರು ರೇಡಿಯೋದಲ್ಲಿ ತುಂಬಾ ಫೇಮಸ್ ಆಗಿದ್ರು. ಹಾಗೆ ಎಸ್ ಮೂರ್ತಿ ಅವರು, ಮತ್ತೆ ಅವರ ಮತ್ತೆ ಗೌರಿ ದತ್ತು ಅಂತ ಅವ್ರ ಮಗಳು, ಅವರು ಸಹ ನನ್ನ ಟೀಚರ್ ಆಗಿದ್ರು. ಅವರೇ ನಮ್ಗೆಲ್ಲ ನಿಜ ಹೇಳ್ಬೇಕಂದ್ರೆ, ಅವ್ರು ದೇ ಮೇಡ್ ಅವರ್ ಆಕ್ಟಿಂಗ್ ಸ್ಕಿಲ್ಸ್ ನ ಡೆವಲಪ್ ಮಾಡಿದ್ರು. ನಂಗೆ ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ಆಫ್ ದ ಇಯರ್ ಅವಾರ್ಡ್ ಬಂದಿತ್ತು. ಪ್ರತಿ ವರ್ಷ ಬೆಸ್ಟ್ ಆಕ್ಟರು, ಬೆಸ್ಟ್ ಸಪೋರ್ಟಿಂಗ್ ಆಕ್ಟರು. ನನ್ ಜೊತೆ ಮಾಡಿದವರಲ್ಲಿ ತುಂಬಾ ಒಳ್ಳೆ ಫಿಲಮ್ ಅಲ್ಲಿ ಇದಾರೆ, ತುಂಬಾ ಜನ ಇದ್ದಾರೆ. ನನ್ಗೆ ಮೋಸ್ಟ್ ಪ್ರಾಬಬ್ಲಿ ನನ್ಗೆ ಗೊತ್ತಿಲ್ಲ, ನನ್ಗೆ ಅವಕಾಶಗಳನ್ನ ಹುಡ್ಕೊಂಡು ಹೋಗ್ಲಿಲ್ಲ, ಅಥವಾ ನಾನು ಮತ್ತೆ ರಕ್ಷಿತ್ ಶೆಟ್ಟಿ ಅವರು, ಮತ್ತೆ ವಿಜಯ್, ಮತ್ತೆ ಕೇಶ್ರೀ ಹೇಳಿದ್ರಲ್ಲ ಅವರು, ಮತ್ತೆ ನಿರ್ಮಲಾ ಅಂತ, ಸಾಯಿ ನಿರ್ಮಲಾ ಪ್ರೊಡಕ್ಷನ್ಸ್ ಅಂತ ಅವ್ರ ಪ್ರೊಡ್ಯೂಸರ್ ಇವಾಗ. ಅವರು ಸತ್ಯ ಅವರ ವೈಫ್ ಸಾಯಿ ನಿರ್ಮಲಾ ಅವರು. ಸೊ ನಾವೆಲ್ಲ ಒಂದೇ ತಂಡ, ದರ್ಪಣ ಅಂತ ಒಂದು ತಂಡ ಮಾಡಿ ಸಾವು ದೇಯಕ್ಕಿಲ್ಲ ಅಂತ ಒಂದು ನಾಟಕ ಮಾಡಿದ್ವಿ. ಸಾವು ದೇಯಕ್ಕಿಲ್ಲ, ದೇಹ ಅಲ್ಲ, ದೇಯಕ್ಕಿಲ್ಲ ಅಂತ ಅಂದ್ರೆ ಏಮ್. ಅದ್ರಲ್ಲಿ ನಾನು ನಿಪುಣಕ್ ಅಂತ ಒಂದು ಪಾತ್ರ ಮಾಡ್ತಾ ಇದ್ದೆ. ರಕ್ಷಿತ್ ಶೆಟ್ಟಿ ಅವರು ಚಂದ್ರಗುಪ್ತನ್ ಪಾತ್ರ ಮಾಡ್ತಾ ಇದ್ರು. ವಿಜಯ್ ಬಂದ್ಬಿಟ್ಟು ಅಲೆಕ್ಸಾಂಡರ್ ಕ್ಯಾರೆಕ್ಟರ್ ಮಾಡ್ತಾ ಇದ್ರು, ಸಂಚಾರಿ ವಿಜಯ್ ಅವರು.
ಸಂಚಾರಿ ವಿಜಯ್ ಅವರ ಇಂಟ್ರೊಡಕ್ಷನ್ ನಾಟಕ ಅದು. Okay. ನಾವೆಲ್ಲ ನಾಟಕದಲ್ಲಿ ತುಂಬಾ ಪಳಗಿದ್ವಿ ಮೊದ್ಲೇ, ನಮ್ಗಾಗ್ಲೇ 1 ವರ್ಷ ಆಗೋಗಿತ್ತು. ಸಂಚಾರಿ ವಿಜಯ್ ಅವರು ವಿ ಪುರಂ ಕಾಲೇಜ್ ಹತ್ರ ನಾವು ಕ್ರಿಕೆಟ್ ಆಡ್ತಾ ಇದ್ರು ಅವರು. ಆಯ್ತಾ, ನಾವೆಲ್ಲ ನಾಟಕದ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಅವಾಗ ಸರ್ ನಮಗೂ ಒಂದ್ ಚಾನ್ಸ್ ಕೊಡ್ತೀನಿ ಅಂತ ಬಂದಿದ್ದು ಸಂಚಾರಿ ವಿಜಯ್. ನಾನು ಈಗ್ಲೂ ಹೇಳ್ತೀನಿ, ಆದ್ರೆ ವಿಜಯ್ ಇಸ್ ಸಮಥಿಂಗ್ ಎಕ್ಸ್ಟ್ರಾರ್ಡಿನರಿ. ಆಮೇಲೆ ಬೆಳೆದಿದವರು, ಅವ್ರ ಡೆಡಿಕೇಶನ್ ವಾಸ್ ಬಿಯಾಂಡ್ ಅವರ್ಸ್ ಅಂತ ನಾನು ಹೇಳ್ಬೋದು. ಬಿಕಾಸ್ ನನ್ಗೆ ಗೊತ್ತು ಅವ್ರಿಗೆ ಎಷ್ಟು ಕಷ್ಟ ಆಯ್ತು, ಅವ್ರು ಎಷ್ಟು ಕಷ್ಟದಿಂದ ಬಂದಿದ್ರು. ಅವರು KSIT-ಲಿ ಹಿ ವಾಸ್ ಅ ಸ್ಟೂಡೆಂಟ್, ಆಕ್ಚುಲಿ BMSIT ಸ್ಟೂಡೆಂಟ್ ಆಗಿದ್ರು. Okay. KSIT ಟೀಚರ್ ಆಗಿದ್ರು ವಿಜಯ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ. ಅಂದ್ರೆ ಅವ್ರಿಗೆ ವಾಸ್ ಗೆಸ್ಟ್ ಫ್ಯಾಕಲ್ಟಿ ಇದೆ. ವಿಜಯ್ ವಾಸ್ ವೆರಿ ಸಿಂಪಲ್ ಪರ್ಸನ್. ನಾನ್ ವಿಜಯ್ ಅವ್ರನ್ನ ಕರ್ಕೊಂಡೋಗಿ ನನ್ನ ಫ್ರೆಂಡ್ ಒಬ್ರು, ನನ್ನ ಸೀನಿಯರ್ ಇದ್ರೆ ಛಾಯಾ ಭಾರ್ಗವಿ ಅಂತ. ಛಾಯಾ ಭಾರ್ಗವಿ ಅವರು ತುಂಬಾ ಒಳ್ಳೆ ನಿರ್ದೇಶಕರು ಸಹ. ತುಂಬಾ ನಾಟಕಗಳು ಮಾಡಿದ್ದು. ಛಾಯಾ ಭಾರ್ಗವಿ ಅವರೇ ಸ್ಥಾಪನೆ ಮಾಡಿರುವಂತ ಅದಮ್ಯ ರಂಗ ಸಂಸ್ಕೃತಿ ಅಂತ. ಮತ್ತೆ ಮಾಲ್ತೇಶ್ ಬಡಿಗರ್ ಸರ್ ಇದ್ದಾರೆ. ಮಾಲ್ತೇಶ್ ಬಡಿಗರ್ ವಾಸ್ ನನ್ಗೆ ಮೇಜರ್ ಪ್ರೊಡಕ್ಷನ್ ಮಾಡಿದ್ದು, ನಮ್ ಇಯರ್ಲಿ ಪ್ರೊಡಕ್ಷನ್ ಮಾಡಿದ್ದು ಮಾಲ್ತೇಶ್ ಬಡಿಗರ್ ಅವರು ರೋಮಿಯೋ ಜೂಲಿಯಟ್. ನಮ್ ಇಯರ್ಲಿ ಪ್ರೊಡಕ್ಷನ್ ರೋಮಿಯೋ ಜೂಲಿಯಟ್ ಮಾಡಿದ್ರು. So production ಅಂದ್ರೆ is it the same production what we are currently referring to? ಪ್ರೊಡಕ್ಷನ್ ಇಸ್ ಥಿಯೇಟರ್ ಇದೆ. ಪ್ರೊಡಕ್ಷನ್ ಅಂತ ಅಂದ್ರೆ ಒಂದ್ ನಾಟಕ ತಗೊಂಡು ಆ ನಾಟಕನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಪ್ರೊಡಕ್ಷನ್. ನಿಮ್ಗೆ ಗೊತ್ತಿರ್ಬೇಕು, ನನ್ಗೆ ಗೊತ್ತಿರೋ ನೀವು ಹೆಂಗೆ ಸ್ಟೇಜ್ಗೆ ಒಂದು ಕ್ಯಾನ್ವಸ್ ಅಂತ ತಗೊಂಡು ಅದನ್ನ 9 ಭಾಗವಾಗಿ ಕ್ರಿಯೇಟ್ ಮಾಡ್ತೀರಾ. ಅಪ್ಪರ್ ಸ್ಟೇಜ್, ಲೋವರ್ ಸ್ಟೇಜ್, ಸೆಂಟರ್ ಸ್ಟೇಜ್, ಇದು 3 ಭಾಗ ತಗೊಂಡ್ರೆ ಲೆಫ್ಟ್ ಅಪ್, ರೈಟ್ ಅಪ್ ಅದೆಲ್ಲ ಇರುತ್ತೆ. ಸೊ ದಟ್ಸ್ ಹೌ ಯು ಬ್ಲಾಕಿಂಗ್ ಎಲ್ಲ ಮಾಡ್ತಾರೆ. ಸೊ ಆಲ್ ದಿಸ್ ವಾಸ್ ವೆರಿ ಫ್ಯಾಸಿನೇಟಿಂಗ್. ತುಂಬಾನೇ ಫ್ಯಾಸಿನೇಟಿಂಗ್ ಇದು. ನವರಸಗಳನ್ನೋದು ತುಂಬಾನೇ ಮುಖ್ಯ ಆಗತ್ತೆ ಒಬ್ಬ ಕಲಾವಿದನ್ಗೆ. ಅದು ಸಹ ಅದೆಲ್ಲ ಅದಕ್ಕೆ ಬಾಡಿ ಲ್ಯಾಂಗ್ವೇಜ್, ಅದಕ್ಕೆ ಆಂಗಿಕಂ ಭುವನಮಿಸ್ಸ ವಾಚಿಕಂ ಸರ್ವವಾಗ್ಮಯಂ ಅಂತ ಹೇಳ್ತಾರೆ. ಆಹಾರ್ಯಂ ಚಂದ್ರತಾರಾದಿ ಸಾತ್ವಿಕಂ ಒಂದೇ ಶಿವಂ ಅಂತ ಹೇಳ್ತೀವಿ. ಅಂದ್ರೆ ಆಂಗಿಕಾಭಿನಯ, ವಾಚಿಕಾಭಿನಯ, ಆಹಾರ್ಯ ಅಭಿನಯ ಮತ್ತೆ ಸಾತ್ವಿಕ ಅಭಿನಯ. ಇಟ್ಸ್ 4 stages of acting. ಆಂಗಿಕ ಅಭಿನಯ is about your body language. Then ವಾಚಿಕ ಅಭಿನಯ is your linguistic skills of acting. Okay. Then ಆಹಾರ್ಯ ಅಭಿನಯ is supposed to be your costumes and accessories what you use and props and ಅದನ್ನೆಲ್ಲ ಆಹಾರ್ಯ ಅಭಿನಯ ಅಂತ ಹೇಳ್ತೀವಿ. ಕೊನೆಯಲ್ಲಿ ಸಾತ್ವಿಕ, ದಟ್ ಇಸ್ ದ ಅಲ್ಟಿಮೇಟ್. ನೀವು ಅದನ್ನ ಯು ಬಿಕಮ್ ದಟ್. ಸಾತ್ವಿಕ ಅಭಿನಯ, ಅದಕ್ಕೆ ಸಾತ್ವಿಕಂ ಒಂದೇ ಶಿವಂ ಅಂತ ಹೇಳ್ತಾರೆ. ಅಂದ್ರೆ ಶಿವನೇ ಅದಕ್ಕೆ ಶಿವನೇ ಒಂದಾಗ್ತಾನೆ, ದೇವರೇ ನಿನ್ನೊಳಗೆ ಉದ್ಭವ ಆಗ್ಬೋದು. ಅದಕ್ಕೆ ಪರಕಾಯ ಪ್ರವೇಶ ಅಂತ ಹೇಳ್ತೀವಿ. ಯು ರಿಲಿ ದ ಕ್ಯಾರೆಕ್ಟರ್ ವಾಟ್ ಯು ಆರ್ ಡೂಯಿಂಗ್. ನಾನು ನಿಮ್ಗೆ ಒಂದೇ ಒಂದು ಪಾತ್ರದ ಒಂದು ಉದಾಹರಣೆ ಕೊಡ್ತೀನಿ. ನನಗೆ ತುಂಬಾ ಚಾಲೆಂಜಿಂಗ್ ಅಂತ ಪಾತ್ರ ಅಂತಂದ್ರೆ, ನನ್ಗೆ ಮಾಲ್ತೇಶ್ ಬಡಿಗರ್ ಅವರು ಮತ್ತೆ ಛಾಯಾ ಭಾರ್ಗವಿ ಅವರು ಇಬ್ರು ಸೇರಿ ನನ್ಗೆ ಒಂದು ಪಾತ್ರ ಕೊಟ್ಟಿದ್ರು. ಅದು ಛಾಯಾ ಭಾರ್ಗವಿ ಅವರೇ ಡೈರೆಕ್ಟ್ ಮಾಡಿರುವಂತ ಪಾತ್ರ. ಅದ್ ಬಂದ್ಬಿಟ್ಟು ಸಾಂಬ ಶಿವ ಪ್ರಹಸನ ಅಂತ ಚಂದ್ರಶೇಖರ್ ಕಂಬಾರ್ ಅವರ ನಾಟಕ. ಅದ್ ನನ್ಗೆ ತುಂಬಾ ಮುಖ್ಯ ಭೂಮಿಕೆ. ನಾನು ಯಾವಾಗ್ಲೂ ತುಂಬಾ ಆದಷ್ಟು ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಜಾಸ್ತಿ ಮಾಡ್ತಾ ಇದ್ದೆ, ಕಾಮಿಡಿ ರೋಲ್ಸ್ ಜಾಸ್ತಿ ಮಾಡ್ತಾ ಇದ್ದೆ. ಇದು ನನ್ ಮೇನ್ ರೋಲ್. ಅದರಲ್ಲಿ ಸಂಚಾರಿ ವಿಜಯ್ ಅವರು ನನ್ನ ಮಂತ್ರಿ ಪಾತ್ರ ಮಾಡ್ತಾ ಇದ್ರು. ಪ್ರಪ್ರಥಮವಾಗಿ ಸಂಚಾರಿ ವಿಜಯ್ ಅವರು ಅದೇ ಒಂದು ನಾಟಕದಲ್ಲಿ ಹೆಣ್ಣಿನ ವೇಷ ಹಾಕೊಂಡಿದ್ರು. ಅದು ಕೋಇನ್ಸಿಡೆನ್ಸ್, ಅದೇ ಫಸ್ಟ್ ಟೈಮ್ ಅವ್ರು. ಆಮೇಲೆ ನಿಮ್ಗೆ ಗೊತ್ತವ್ರಿಗೆ ನ್ಯಾಷನಲ್ ಅವಾರ್ಡ್ ಆಯ್ತು ನಾನವನಲ್ಲ ಅವಳು ಮಾಡಿದ್ದಕ್ಕೆ. ಬಟ್ ಆ ಪಾತ್ರದ ಒಂದು ಆರಂಭ ಈ ಒಂದು ನಾಟಕದಿಂದನೇ ಆಗಿದ್ದು. ಸಾಂಬಶಿವ ಪ್ರಹಸನ ನಾಟಕದಲ್ಲಿ ಅದು ಛಾಯಾ ಭಾರ್ಗವಿ ಅವರು ಡೈರೆಕ್ಟ್ ಮಾಡಿದ್ದು. ಆ ನಾಟಕದಲ್ಲಿ ನಾನು ರಾಜನ್ ಪಾತ್ರ ಮಾಡ್ತಿದ್ದೆ, ಕಾಲ್ಮಡಿ ಮಹಾರಾಜ ಅಂತ. ಅದ್ನ ನಿಮ್ಗೆ ಒಂದೇ ಒಂದು ಉದಾಹರಣೆ ಕೊಡ್ತೀನಿ. ಅದು ಪಾತ್ರ ಹೇಗಿತ್ತು ಅಂದ್ರೆ, ನನ್ಗೆ ಎಲ್ಲರೂ ನನ್ನ ಸ್ಟೂಡೆಂಟ್ಸ್, ಯಾರ್ಯಾರು ನನ್ಗೆ ಟೀಮ್ ಸೆಲೆಕ್ಟ್ ಆದ ಕ್ಯಾಸ್ಟಿಂಗ್ ಮಾಡ್ಬೇಕಾದ್ರೆ ಅವರೆಲ್ಲ ಸಂತೋಷ್ ಕ್ಯಾಸ್ಟಿಂಗ್ ಇಸ್ ಅ ರಾಂಗ್ ಕ್ಯಾಸ್ಟಿಂಗ್. ಯಾಕಂದ್ರೆ ಸಂತೋಷ್ ತುಂಬಾ ಸಾಫ್ಟ್, ಅವನು ಡಾನ್ಸರು, ಅವ್ನು ತುಂಬಾ ಗ್ರೇಸ್ಫುಲ್. ಇವ್ನು ಹಿಂಗೆ ವಿಲನ್ ರೋಲ್, ಅದೇ ಅದು ಮೇಜರ್ ರಾಜ, ಅವನು ಕಾಲ್ಮಡಿ ಮಹಾರಾಜ ಇಸ್ ಅ ವಿಮೆನೈಸರ್. ಮತ್ತೆ ಅವನದು ಪಾತ್ರನೇ ತುಂಬಾ ಏನು ಮ್ಯಾಸ್ಕ್ಯುಲಾನಿಟಿ ಅಂತ ಹೇಳ್ತಿರಲ್ಲ, ಅದು ಮ್ಯಾಸ್ಕ್ಯುಲೈನ್. ಇದೆಲ್ಲ ಜೆಂಡರ್, ಆಲ್ ದಿಸ್ ಕೈಂಡ್ಸ್ ಆಫ್ ಥಿಂಗ್ಸ್ ವರ್ ಕಮಿಂಗ್ ಅಂಡ್ ದೇ ಸೆಡ್ ಸಂತೋಷ್ ಕೈಲಿ ಮಾಡಕ್ ಚಾನ್ಸ್ ಇಲ್ಲ, ಆಗಲ್ಲ ಅಂತ. ನನಗೆ ತುಂಬಾ ಖುಷಿ ಕೊಟ್ಟಿರೋ ಪಾತ್ರ ಇದು. ಕಾಂಟ್ರಾಸ್ಟಿಂಗ್ ಟು, I'll just give a hint of how it works, how this character becomes, how I became that character. ಅವ್ನ್ ಸ್ವಲ್ಪ ಕಾಲ್ಮಡಿ ಮಹಾರಾಜ ಅಂದ್ರೆ ಅವ್ನ್ ಕಾಲ್ ಮಾತ್ರ ಸ್ನಾನ ಮಾಡೋದು ಅಂತ. ಅಂದ್ರೆ ಅವನು ಒಂಥರ ಕ್ರಿಕೆಟ್ ಪರ್ಸನಾಲಿಟಿ ಅಂಡ್ ಹಿ ಇಸ್ ಎ ವಿಮೆನೈಸರ್ ಅಂಡ್ ಹಿ ನೀಡ್ಸ್ ಎ ವಿಮೆನ್ ಪರ್ ಡೇ. ಆ ತರ ಕ್ಯಾರೆಕ್ಟರ್ ಅದು ಹಿಂಗ್ ಬರುತ್ತೆ. ಅಂದ್ರೆ ಅವ್ನು ಮಾತಾಡದೆ ಬೇರೆ ತರ. ಸೊ ಹಿ ವಿಲ್ ಟೆಲ್, ಅಂದ್ರೆ ಅವ್ನ ಕಾರ್ಬಾರಿ ಅಂದ್ರೆ ಅವ್ನ ಮಿನಿಸ್ಟರ್, ಅವ್ನ್ ಮಾತಾಡ್ಬೇಕಾದ್ರೆ ಯಾವಾಗ ಕಾರ್ಬಾರಿ ಹೇಳ್ತಿದ್ರೆ ಇವತ್ತು ಯಾರು ಹುಡುಗಿ ಸಿಕ್ಕಿಲ್ವಾ ಅಂತ. ಸೊ ದಿಸ್ ವಾಸ್ ಅವರು.
ಶಿವಪುರ ಕಾಲ್ ಮಾಡಿ ಮಹಾರಾಜರಿಗೆ ತಾವಿ ನೋಡಿ ಇಷ್ಟಪಟ್ಟ ಕಷ್ಟಕ್ಕೆ ಒಂದ್ ಹುಡುಗಿ ಸಿಕ್ತಿಲ್ಲ ಅಂದ್ರೆ ಜನ ನೋಡಿ ನಗರ ವಿನಯ ಜನ ಕರೆ ನಾನು ಯಾಕೋ ಬದುಕಿರ್ಬೇಕು ಪಟ್ಟಣದ ಪ್ರತಿ ಒಂದ್ ಮನೆ ಹುಡುಕಿದ್ಯಾ ಈ ತರ ಕ್ಯಾರೆಕ್ಟರ್ ಅದು ಅಂದ್ರೆ ಹಿ ಟ್ರಾನ್ಸ್ಫಾರ್ಮ್ಸ್ ಹಿಮ್ಸೆಲ್ಫ್ ಇಂಟು ಒಂಥರ ಬಾಕತನ ಅಂತ ಹೇಳ್ತೀವಲ್ಲ. ಮತ್ತೆ ಅದ್ರಲ್ಲಿ ಇನ್ನೂ ಒಂದು ಪಾತ್ರ ಒಂದು ರೋಲ್ ಇತ್ತು, ಅದು ತುಂಬಾ ಇಂಪಾರ್ಟೆಂಟ್ ಆಗಿ ಏನಂತಂದ್ರೆ ಅವನು ಕುಡ್ದ್ಬಿಟ್ಟಿರ್ತಾನೆ ಚೆನ್ನಾಗ್ ರಾಜ. ಅವತ್ ಯಾರು ಸಿಕ್ಕಲ್ಲ, ಹುಡುಗಿ ಸಿಕ್ಕಿಲ್ಲ. ಅವನು ಈಸ್ ಓನ್ಲಿ ಈಸ್ ಥಿಂಕಿಂಗ್ ದಟ್ ದೇರ್ ಇಸ್ ಒನ್ ಏಕಪಾತ್ರ ಅಭಿನಯ ಅಂತ ಹೇಳ್ತಾರಲ್ಲ ಆ ತರ. ಅವನು ಕುಡ್ಬಿಟ್ಟು ಬಂದ್ಬಿಟ್ಟು ಇಬ್ರು ಕಾನ್ವರ್ಸೇಷನ್ ಬಿಟ್ವೀನ್ ಅವನು ಕಾರ್ಬಾರಿ ಸುಮ್ನೆ ಅವನ್ಗೆ ಚೇಡ್ಸಕ್ಕೆ ರಾಜನಿಗೆ ಕೇಳ್ತಾನೆ, ಮಹಾಸ್ವಾಮಿಗಳೇ ಈಗ ಅವಳು ಬಂದು ಅಂತ ಅನ್ಕೊಡಿ, ಆಗ ನೀವೇನ್ ಮಾಡ್ತೀರಿ? ಲೇ ಕಾರ್ಬಾರಿ, ಇಲ್ಲಿ ನಾನು, ಅಲ್ಲಿ ಅವಳು. ನಾನಂತೀನಿ ಪ್ರಿಯೇ ಪ್ರಶಾಂತ ಹೃದಯ. ಅವಳಂತಾಳೆ, ಹಾ ಪ್ರಿಯಾ, ನಲ್ಮೆಯು ನಲನಾದ ನಿಲ್ಲದರಿಂದ ಪುಲ್ಲಕರವನ್ನು ಕುಲ ಮಾಡುವನು, ಛಲವನ್ನು ತೋರದೆ ಈಗಲಿಂದ ಬಂದು ಸೇರಬಾರದೆ. ನಾನಂತೀನಿ ಪ್ರಿಯೇ ಪ್ರಶಾಂತರದೆ, ಈ ಬಾಳು ಸರಸ ಇನ್ನೇಕೆ ಬಿರಸ, ಸವಿಯುವ ಸಂತಸ ದಶವಿಧ ಚುಂಬಿಸುತ್ತ ಹಸನ ಸುಖ ತೋರಬಾರದೆ. ಸೊ ಆಕ್ಟಿಂಗ್ ವಾಸ್ ಸಮಥಿಂಗ್ ವೆರಿ ಫ್ಯಾಸಿನೇಟಿಂಗ್. ಅಂದ್ರೆ ನಮ್ಗೆ ಯಾವಾಗ್ಲೂ ನಾವೇನಲ್ಲ ಅದನ್ನ ನಾವ್ ಮಾಡ್ತಾ ಹೋದ್ರೆ ಅದು ಒಂಥರ ಖುಷಿ ಕೊಡುವಂಥದ್ದು ನಾಟಕ. ನನ್ಗೆ ಯಾವಾಗ್ಲೂ ಸ್ವಲ್ಪ ಫ್ಯಾಸಿನೇಟಿಂಗ್ ಪಾತ್ರಗಳು ಕೊಟ್ಟಿದ್ದಾರೆ. ಚಂದ್ರ ಒಂದ್ ನಾಟಕದಲ್ಲಿ, ಜೊತೆಗಿರೋನು ಚಂದಿರ ಅಂತ ಒಂದ್ ನಾಟಕ ಬರೆದಿದ್ದಾರೆ ಜಯಂತ್ ಕಾಯ್ಕಿಣಿ ಅವರು. ಅದ್ರ ಚಂದನ್ ಪಾತ್ರ ಇಲ್ಲ, ಅದು ನಮ್ಮ ಒಂದು ನಿರ್ದೇಶಕ ಕೆ ಶ್ರೀನಿವಾಸ್. ಮತ್ತೆ ನಂಜುಂಡ ನಿಮ್ ತುಂಬಾ ಫೇಮಸ್ ಆಕ್ಟರ್ ಅವ್ರು ಈಗ ಅಜಯ್ ರಾಜ್ ಅಂತ ಅವರು ಹೆಸರು ಚೇಂಜ್ ಮಾಡ್ಕೊಂಡಿದ್ದಾರೆ. ಅವರು ಇವಾಗ ಲಕ್ಷ್ಮೀ ನಿವಾಸ ಸೀರಿಯಲ್ ಆಕ್ಟ್ ಮಾಡ್ತಾರೆ. ಅವರು ತುಂಬಾ ಒಳ್ಳೆ ನಟರು. ನಾನು ಅಜಯ್ ರಾವ್ ಜೊತೆ ಆಗಿರ್ಬೋದು, ಅಜಯ್ ರಾಜ್ ಆಕ್ಚುಲಿ ಅವ್ರ ಹೆಸರು ಈಗ ಚೇಂಜ್ ಮಾಡ್ಕೊಂಡಿದ್ದಾರೆ. ಅವರು ನಂಜುಂಡ ಮುಕ್ತ ಸೀರಿಯಲ್ ಮಾಡ್ತಾ ಇದ್ರು. ನಾನು, ನಂಜುಂಡ, ರಕ್ಷಿತ್, ವಿಜಯ್, ನಿರ್ಮಳ ಎಲ್ಲರೂ ಸಾವುದೇಹ ನಾಟಕದಲ್ಲಿ ಮಾಡ್ತಾ ಇದ್ವಿ.